ಮೈ ಚಾನಲ್. ನಾವು ಇವತ್ತೆಲ್ಲ ಊರಿಗೆ ಹೊರಟಿದ್ದೀವಿ. ಮನೇಲಿ ಇವತ್ತು ಶನಿವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ. ಪೂಜೆ ಆಯಿತು, ಮನೆ ಕೆಲಸ ಆಯಿತು, ತಿಂಡಿ ಆಯಿತು. ನಾವು ಅಕ್ಕ ಫ್ಯಾಮಿಲಿ ಜೊತೆಲಿ ಹೋಗ್ತಾ ಇದ್ದೀವಿ. ಮಮ್ಮಿ ಡ್ಯಾಡಿ ನನ್ನ ತಮ್ಮ ಆಗಲೇ ಬಿಟ್ಬಿಟ್ಟಿದ್ದಾರೆ, ಊರಿಗೆ ಹೊರಟಿದ್ದಾರೆ ಅವರು. ನಾನು ಅಕ್ಕ ಮತ್ತು ಬಾವ ವೇದನ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು ಮನೆಯೆಲ್ಲ ಕೆಲಸ ಮಾಡ್ಕೊಳ್ಳೋಷ್ಟರಲ್ಲಿ ಅಶೋಕ್ ಅವ್ರದ್ದು ಕಾರ್ ವಾಶ್ ಏನಿರುತ್ತೆ, ಅವ್ರದ್ದು ಏನೇನಿರುತ್ತೆ ಎಲ್ಲ ನೋಡಿ ಮಾಡ್ಕೊಬರಕ್ಕೆ ಹೋಗಿದ್ದಾರೆ. ಎಲ್ಲ ಮುಗಿಸ್ಕೊಂಡು ಅಕ್ಕ ಬಾವ ವೇದು ಬಂದಮೇಲೆ ಇನ್ನು ಸ್ವಲ್ಪ ಹೊತ್ತಲ್ಲಿ ನಾವು ಮನೆ ಬಿಡ್ತೀವಿ. ಮಧ್ಯೆ ಹೋಗ್ತಾ ಏನೇನಾಗುತ್ತೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ಇನ್ನೇನು ಹೊರಡಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡು ಮಾಡ್ಕೊಂಡಿದ್ದೀನಿ. ಬಂದಮೇಲೆ ಅಡುಗೆ ಮನೆ ಕ್ಲೀನಾಗಿಲ್ಲ ಅಂದರೆ ಬೇಜಾರಾಗುತ್ತೆ. ಎಲ್ಲ ಈಗಲೇ ಕೆಲಸ ಮುಗಿಸ್ಬಿಟ್ಟು ಹೋದರೆ ಬಂದಾಗ ಆರಾಮಾಗಿರ್ಬೋದು. ಎಲ್ಲ ಕೆಲಸ ಮಾಡಿಕೊಂಡು ಅಕ್ಕನ್ನೇ ಕಾಯ್ತಾ ಇದ್ದೀವಿ ಎಷ್ಟೊತ್ತಿಗೆ ಬರ್ತಾಳೆ ಅಂತ. ಗಿಡಗಳಿಗೆಲ್ಲ ನೀರು ಹಾಕಿ ಎಲ್ಲ ಗಿಡ ಎಲ್ಲ ರೀಪಾಟಿಂಗ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು, ಮಣ್ಣೆಲ್ಲ ಗೊಬ್ಬರ ಎಲ್ಲ ಇರಲಿಲ್ಲ. ಸೊ ಅದಕ್ಕೆ ಸ್ವಲ್ಪ ಗಿಡಗಳು ಹಾಳಾಗಿತ್ತು. ಎಲ್ಲದನ್ನು ತೆಗೆದು ರೀಪಾಟಿಂಗ್ ಮಾಡಿದೆ ಲಾಸ್ಟ್ ವೀಕು. ಮಳೆ ಬರ್ತಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿದೆ. ಈಗ ಬನ್ನಿ ಹೊರಡೋಣ ಊರಿಗೆ. ಅಕ್ಕ ಸ್ವಲ್ಪ ಹೊತ್ತು ಆದಮೇಲೆ ಮನೆಗೆ ಬಂದಳು. ನಾವೆಲ್ಲ ಲಗೇಜ್ ಎಲ್ಲ ಕಾರಲ್ಲಿ ಇಟ್ಕೊಂಡು ಹೊರಟ್ವಿ. ಯಾವಾಗಲೂ ಅಷ್ಟೇ ಅಕ್ಕ ನಾನು ಜೊತೆಲಿದ್ದರೆ ಲಡ್ಡುಮ್ಮ ಅಕ್ಕ ಹತ್ರ ಹೋಗ್ತಾನೆ, ವೇದು ನನ್ನ ಹತ್ರ ಬರ್ತಾನೆ. ನಾವಿಬ್ಬರು ಮಕ್ಕಳನ್ನ ಎಕ್ಸ್ಚೇಂಜ್ ಮಾಡ್ಕೋತೀವಿ. ಅವರು ನಮ್ಮ ಹತ್ರ ಬರೋಕ್ಕೆ ಇಷ್ಟಪಡ್ತಾರೆ. ತುಂಬ ದಿನ ಆಗಿರುತ್ತಲ್ವ ಅವ್ರನ್ನ ನೋಡಿ. ಬಂದು ನನ್ನ ಹತ್ರ ಆಟ ಆಡ್ತಿದ್ದ ವೇದು. ಲಡ್ಡುಮ್ಮ ಮಲ್ಕೊಂಬಿಟ್ಟ. ಊರಿಗೆ ನಮ್ಮ ಅತ್ತೆ ಮನೆಗೆ ಮ್ಯಾಂಗೋ ತೊಗೊಂಡೋಗೋಣ ಅಂತ ಇಲ್ಲಿ ಹಾಸನ ಇವೆಲ್ಲಿ ನಿಲ್ಲಿಸಿದ್ವಿ. ಅವರು ಒಂದು 5 ಥರದ ಹಣ್ಣನ್ನೇ ಇಟ್ಟಿದ್ದರು. ಎಲ್ಲ ಹಣ್ಣನ್ನು ಸ್ವಲ್ಪ ಸ್ವಲ್ಪ ಕೊಟ್ಟು ಟೇಸ್ಟ್ ಮಾಡಿಸಿದ್ರು. ಚೆನ್ನಾಗಿದ್ದಿದ್ದ ಹಣ್ಣುಗಳನ್ನ ನಾವು ಅತ್ತೆ ಮನೆಗೆ ಒಂದು 3-4 kg ತೊಗೊಂಡು, ನಮ್ಮ ಭಾವಂಗೂ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ. ಇಲ್ಲಿ ಮಧ್ಯ ಮ್ಯಾಂಗೋ ತೊಗೊಳಕ್ಕೆ ಅಂತ ನಿಲ್ಸಿದ್ದೀನಿ. ಮೋಸ್ಟ್ಲಿ ನನ್ನ ವಾಯ್ಸ್ ಕೇಳ್ತೀನಿ. ಮಮ್ಮಿ ಡ್ಯಾಡಿ ಕಿರಣ್ ಬೆಂಗಳೂರು ಬೇಗ ಬಿಟ್ಟಿದ್ದರು. ನಾನು ಅಕ್ಕ ಬಾವ ಮತ್ತು ಅಶೋಕ್ ಸ್ವಲ್ಪ ಲೇಟಾಗಿತ್ತು ಹೊರಡೋಕ್ಕೆ. ಅವ್ರಿಗೂ ನಮಗೂ ಒಂದು 2 hours ಡಿಫ್ರೆನ್ಸ್ ಇತ್ತು. ನಾವು ಹೋಗುವಾಗಲೇ ಮಾವಿನ ಹಣ್ಣು ತೊಗೊಂಡು ಹೋದ್ವಿ. ಕಿರಣ್ ಲೈವ್ ಲೊಕೇಶನ್ ಕಳಿಸಿದ್ದ, ಅವನನ್ನು ಹುಡುಕೊಂಡು ನಾವು ಅಲ್ಲಿಗೋಗಿ ರೀಚ್ ಆದ್ವಿ. ಡ್ಯಾಡಿ ಮಮ್ಮಿ ತುಂಬ ಹೊತ್ತಿಂದ ನಮ್ಮನ್ನು ಅಲ್ಲೇ ಕಾಯ್ತಾಯಿದ್ರು ಮಧ್ಯಾಹ್ನ ಊಟ ಮಾಡೋಕ್ಕೆ ಅಂಥೇಳಿ. ಅಲ್ಲಿ ನಡಿ ಹಿಡಿಯೋಣ, ನಡಿ ಅಲ್ಲಿ ಬಂದ. ಇಲ್ಲಿ ಹೋಗು ಬೇಗ. ಮುಂದೆ ಹೋಗಿ ನೋಡಿ. ಓದೇ ಬಿಡು ಹೇಳ್ತೀನಿ. ಓದೇ ಬಿಡು. ಏನ್ ಕಿರು ಒಳ್ಳೆ ಇಂಟ್ರೋ ಮಾಡ್ಕೊಡ್ತಾ ಇದೆಯಾ ನಮಗೆ. ಮಮ್ಮಿಯವರು ಊಟ ಮಾಡೋಕ್ಕೆ ಅಲ್ಲೇ ಮಧ್ಯ ವೆಯ್ಟ್ ಮಾಡ್ತಾಯಿರ್ತೀವಿ ಬನ್ನಿ ಅಂತ ಹೇಳಿದ್ರು. ಅಶೋಕ್ ಡಯಟಲ್ಲಿರೋದ್ರಿಂದ ಪ್ರೋಟೀನಿಗೆ ಬೇಕಾಗಿರೋ ಕಾಳು ಮತ್ತು ಪನ್ನೀರ್ ಬುರ್ಜಿ ಮಾಡ್ಕೊಂಡು ಹೋಗಿದ್ದೆ. ಆಮೇಲೆ ಚಪಾತಿ ಮಮ್ಮಿ ಮಾಡ್ಕೊಂಬಂದಿದ್ರು, ಇಡ್ಲಿ ನಾನು ಮಾಡ್ಕೊಂಡು ಹೋಗಿದ್ದೆ, ಅಕ್ಕ ಬಿಸಿಬೇಳೆಬಾತ್ ಮಾಡ್ಕೊಂಬಂದಿದ್ಲು. ತುಂಬ ವೆರೈಟಿ ಊಟಗಳಾಯಿತು. ಎಲ್ಲ ಆರಾಮಾಗಿ ಕೂತ್ಕೊಂಡು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಮಮ್ಮಿ ಮತ್ತೆ ನಮ್ಮ ಕಾರ್ಗೆ ನಮ್ಮನ್ನು ವಾಪಸ್ ಕಳ್ಸೋಕ್ಕೆ ಇಷ್ಟನೇ ಇಲ್ಲ ಅವ್ರಿಗೆ. ಇಲ್ಲೇ ಬನ್ನಿ ಅಂತ ಕರೀತಾಯಿದ್ರು. ಡ್ಯಾಡಿ ನಮ್ಮ ಕಾರ್ಗೆ
ಹೋದರು. ನಾನು ಅಕ್ಕ ಮಮ್ಮಿಯವ್ರ ಜೊತೆ ಹೋದ್ವಿ. ನಾವು ಈ ಕಾರಲ್ಲಿ ಇದ್ದಿದ್ದರಿಂದ ಮಕ್ಳದ್ದು ಡೈಪರು ಬಟ್ಟೆ ಎಲ್ಲ ಎಕ್ಸ್ಟ್ರಾ ಈ ಕಾರಲ್ಲಿತ್ತು. ಎಲ್ಲ ತೊಗೊಂಡು ಈ ಕಾರಿಗೆ ಶಿಫ್ಟ್ ಮಾಡ್ಕೊಂಡ್ವಿ. ಮಮ್ಮಿಗೆ ನಮ್ಮನ್ನ ಆ ಕಾರಲ್ಲಿ ಕಳ್ಸೋಕ್ಕೆ ಇಷ್ಟನೇ ಇರಲಿಲ್ಲ. ಅದಕ್ಕೆ ಡ್ಯಾಡಿ ನಾನೇ ಅಲ್ಲಿಗೋಗ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಅಲ್ಲಿಗೆ ಹೋದರು, ನಾವು ಇಲ್ಲಿಗೆ ಬಂದ್ವಿ. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟೇ ಆಗಿಬಿಡ್ತು. ಪೂಜೆ ಮಾಡಿಸ್ಬೇಕಾಗಿತ್ತು ದೇವಸ್ಥಾನಕ್ಕೆ ಅಂತೇಳಿ ಅಕ್ಕ ಹಳೇಬೀಡಲ್ಲಿ ಇಳಿದು ಅದನ್ನೆಲ್ಲ ಅಕ್ಕ ಇಲ್ಲೇ ತೊಗೊಂಡ್ರು. ಯಾಕೆಂದರೆ ಅಕ್ಕ ಯಾವಾಗಲೂ ಬರಲ್ಲ ಊರಿಗೆ, ಅದಕ್ಕೆ ಇವತ್ತೇ ಎಲ್ಲ ನಾನು ಪೂಜೆ ಮಾಡಿಸ್ಬಿಡ್ತೀನಿ ಅಂತ ಎಲ್ಲ ಶನಿವಾರನೇ ಮುಗಿಸ್ಕೊಂಡ್ರು. ಹೂವು, ಬಾಳೆಹಣ್ಣು, ಇನ್ನೇನೇನು ಬೇಕೋ ಎಲ್ಲ ಅಲ್ಲೇ ತೊಗೋತಾಯಿದ್ಲು. ಮಮ್ಮಿನ ಕೇಳಿ ಅಕ್ಕ ಮಮ್ಮಿನೂ ಹಾರ ಬೇಕಾಗಿತ್ತು ಅಂತ ಅವರು ತೊಗೊಂಡ್ರು. ಮತ್ತು ಯಾವುದೋ ದೀಪಕ್ಕೆ ಒಂದು ಎಣ್ಣೆ ಬೇಕಾಗಿತ್ತು, ಬೆಂಗಳೂರಲ್ಲಿ ನಮಗೆ ಸಿಗಲಿಲ್ಲ ಅಂತ ಹಳೇಬೀಡಲ್ಲಿ ಸಿಗುತ್ತೆ ಅಂತ ವಿಚಾರಿಸ್ಕೊಂಡು ಅಲ್ಲೇ ತೊಗೊಂಡು ಊರಿಗೆ ಹೋದ್ವಿ. ನಾವು ಡ್ಯಾಡಿ ಊರಿಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಅಲ್ಲೇ ಸ್ವಲ್ಪ ಬಾಳೆಹಣ್ಣು ಒಂದು ಮರ್ತಿದ್ವಿ. ಅಲ್ಲೇ ನಮ್ಮ ದೇವಸ್ಥಾನದ ಮುಂದೆ ಬಾಳೆಹಣ್ಣೆಲ್ಲ ಮಾರ್ತಾರೆ, ಅಲ್ಲೇ ತೊಗೊಂಡು ನಾವು ಅವರು ಮೊದಲೇ ಹೇಳಿದರು ನಮಗೆ ಏನೇನು ತರಬೇಕು, ಹಿಂದಿನ ದಿನ ತಂದು ಕೊಡಬೇಕು ಇದನ್ನೆಲ್ಲ ಅಂತ ಹೇಳಿದರು. ಅದನ್ನು ತೊಗೊಂಡು ಅವ್ರಿಗೆ ಕೊಟ್ಬಿಟ್ಟು ಇನ್ನೇನಾದರೂ ತರಬೇಕಾ ನೆಕ್ಸ್ಟ್ ಡೇಗೆ ಅಂತ ಕೇಳಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಮಮ್ಮಿ ಒಂದು ವಾರದಿಂದ ಎಲ್ಲದನ್ನು ಅವ್ರಿಗೆ ನೆನಪಿದ್ದಾಗ ತಂದು ಇಟ್ಕೋತಾಯಿದ್ರು. ಏಕೆಂದರೆ ನಾನು ಹೋಗೋಕ್ಕಾಗಲ್ಲ, ಅಕ್ಕನೂ ಅಲ್ಲಿಂದ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮಮ್ಮಿಗೆ ಮೊದಲೇ ಹೇಳಿದ್ವಿ, ನಿಂಗೆ ನೆನಪಿದ್ದಾಗ ಹೋಗಿ ಎಲ್ಲ ತಂದಿಟ್ಕೋ ಅಂತ ಹೇಳಿಬಿಟ್ಟು. ಅವ್ರ ಕೈಲಿ ಎಷ್ಟು ನೆನಪಿರುತ್ತೆ ಎಷ್ಟು ಮಾಡೋಕ್ಕಾಗತ್ತೆ. ಮಮ್ಮಿ ಎಲ್ಲದನ್ನು ಚೆನ್ನಾಗೇ ಮಾಡಿದ್ರು. ದೇವಸ್ಥಾನಕ್ಕೆ ಹೋಗಿ ಅವತ್ತು ಪೂಜೆ ಎಲ್ಲ ಮಾಡಿಸ್ಕೊಂಡು ದೇವರಿಗೆ ಅಲಂಕಾರ ಹಿಂದಿನ ದಿನವೇ ಮಾಡ್ತಾರೆ ಅಂತ ಹೇಳಿದ್ರು. ದೇವರಿಗೆ ಸೀರೆ ಎಲ್ಲ ಕೊಟ್ಟು ಊರಿಗೆ ಬಂದ್ವಿ. ನಾಳೆಗೆ ಏನೇನು ಪ್ರಿಪ್ರೇಷನ್ ಬೇಕು ಎಲ್ಲ ಕೊಟ್ಟು ಹೇಳ್ಬಿಟ್ಟು ಸ್ಯಾಟರ್ಡೇ ಇವತ್ತು ಎಲ್ಲ ಕೆಲಸ ಆಯಿತು, ಹೇಳಾಯಿತು. ಅವ್ರು ಏನೇನು ಹೇಳಿದ್ರು ಎಲ್ಲ ತಂದು ಕೊಟ್ಟಿದ್ದೀವಿ. ನಾಳೆ ಬೆಳಗ್ಗೆ 9 ಗಂಟೆಗೆಲ್ಲ ಇಲ್ಲಿರಬೇಕು. ಇವತ್ತು ನಮ್ಮ ಮನೆಗೆ ಹೋಗಿ ಮಲ್ಕೊಂಡಿದ್ದು ನಾಳೆ ಫ್ರೆಶ್ ಆಗಿ ಬಂದು ನಾವು ಒಂದು ಎಣ್ಣೆ ಹಳೇಬೀಡಿಂದ ತಂದಿದ್ವಿ. ಅದು ದೇವರು ಮೈಗೆ ಹಚ್ಚೋ ಎಣ್ಣೆ ಅಂತೆ. ಅದಲ್ಲ ಅಂತ ಹೇಳಿದ್ದಕ್ಕೆ ನಾವು ಮತ್ತೆ ನಮ್ಮ ಹತ್ರ ಇರೋ ಊರಿಗೆ ಹೋಗಿ ಅದನ್ನು ತರಿಸಿ ಕೊಟ್ಟು ಮನೆಗೆ ಬಂದ್ವಿ. ಈ ಥರ ಉದ್ದುದಕ್ಕ ಹಿಂಗೆ ಪಲಾವ್ಗೆ ಹಚ್ತೀಯಲ್ಲ ಅದು ಹೆಂಗಾರ ಹಚ್ಚು. ಖಾರ ಇರಲ್ಲ ಕಣಕ್ಕ. ಮನೇಲಿ ಬೆಳಗ್ಗೆ ತಿಂಡಿಗೆ ರೆಡಿ ಮಾಡ್ತಾಯಿದ್ರು. ಅಕ್ಕ ಅವ್ರ ಮನೇಲಿ ನಮ್ಮ ಮನೇಲಿ ತುಂಬ ಖಾರ ಕಡಿಮೆ, ಇಷ್ಟೊಂದು ಮೆಣಸಿನ್ಕಾಯಿ ಹಾಕ್ಬೇಕಾ ಅಂತ ನಮ್ಮ ಅತ್ತೆನ ಕೇಳ್ತಾಯಿದ್ಲು. ಊರಲ್ಲಿ ಸಿಗೋ ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ, ನಾವು ಎಷ್ಟು ಹಾಕಿದ್ರೂ ಅಷ್ಟು ಖಾರನೇ ಬರಲ್ಲ ಅಂತ ನಾವು ಹೇಳ್ತಾಯಿದ್ವಿ. ಯಾಕೆಂದರೆ ಇಲ್ಲಿ ಸಿಗೋದು ಒಂದು 2-3 ಹಾಕ್ಬಿಟ್ರೆ ಖಾರ, ವೇದು ತಿನ್ನಲ್ಲ ಅಂತ ಅಕ್ಕ ಹೇಳ್ತಾಯಿದ್ಲು. ಊರಿಗೆ ಹೋದರೆ ನಮ್ಮ ಮನೇಲಿ ಯಾವುದೇ ತಿಂಡಿ ಮಾಡಿದರೂ ಮಕ್ಕಳಿಗೋಸ್ಕರ ಹೋಟ್ಲಿಂದ ಇಡ್ಲಿನ ನಮ್ಮ ಮಾವ ತಂದು ಕೊಡ್ತಾರೆ, ಇಲ್ಲಾಂದರೆ ಅಶೋಕ್ ತಂದು ಕೊಡ್ತಾರೆ. ನಮ್ಮನೇಲಿ ಬೆಳಗ್ಗೆ ಪುರಿ ಉಪ್ಪಿಟ್ಟು ಮಾಡಿದರು, ಅಂದರೆ ಪುರಿಯುಸ್ಲಿ ಅಂತಲೂ ಕರೀತಾರೆ. ನಮಗೆ ತುಂಬ ಫೇವ್ರೆಟ್ ತಿಂಡಿ ಅದು. ಅದನ್ನು ತಿಂದ್ಕೊಂಡು ಫ್ರೆಶ್ ಆಗಿ ದೇವಸ್ಥಾನಕ್ಕೆ ಹೊರಟ್ವಿ. ಮಮ್ಮಿ ಡ್ಯಾಡಿಯವರೆಲ್ಲ ಮೊದಲೇ ಹೋಗಿದ್ರು, ಯಾಕೆಂದರೆ ಅಭಿಷೇಕನೂ ಇತ್ತು ಅವತ್ತು. ನಾವು ಒಂದು ಅರ್ಧ ಗಂಟೆ ಲೇಟಾಗಿ ಹೊರಡ್ತಾ ಇದ್ದೀವಿ. ನಾವು ಫಸ್ಟು ಹೋದ್ವಿ, ಆಮೇಲೆ ನಮ್ಮ ಅತ್ತೆ ಮನೆಯವರೆಲ್ಲ ಮಮ್ಮಿ ಡ್ಯಾಡಿ ನಮ್ಮನ್ನು ಕಾಯ್ತಾಯಿದ್ರು, ಫೋನ್ ಮಾಡ್ತಾಯಿದ್ರು ಎಲ್ಲಿದ್ದೀರಾ ಅಂತ. ನಾವು ಬಂದು 1-2 ಫೋಟೋ ತೆಗೆಸ್ಕೊಂಡು ಒಳಗಡೆ ಹೋದ್ವಿ. ಇನ್ನೂ ಅಭಿಷೇಕ ನಡೀತಾ ಇತ್ತು. ಭಾನುವಾರ ಉತ್ಸವ ಮಾಡ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೆನ್ನೆನೇ ಎಲ್ಲ ಹೇಳಿ ಮಾಡಿ ಕೊಟ್ಬಿಟ್ಟು ಹೋಗಿದ್ವಿ. ಇವತ್ತು ಬಂದು 11:30 ಹಂಗೆ ಉತ್ಸವ ಇದೆ. ಇವತ್ತು ಅಭಿಷೇಕಕ್ಕೂ ಕೊಟ್ಟಿದ್ದೀವಿ. ಅದಕ್ಕೋಸ್ಕರ ನಾವು ಬೇಗ ಬರಬೇಕಾಗಿತ್ತು, ಬಂದಿದ್ದೀವಿ. ನಮ್ಮ ಅತ್ತೆ ಮನೆಯವರೆಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ. ನಮ್ಮ ಮಾವ ಅವರೆಲ್ಲ ಎಲ್ಲನೂ ಕರ್ಕೊಂಡು ಬರ್ತಾರೆ. ಹಾಯ್ ಮಾಡ್ತಾ ಇದ್ದೀವಿ. ಅಭಿಷೇಕ ಎಲ್ಲ ಮುಗೀತು. ನಾವು ಪ್ರಸಾದ ಎಲ್ಲ ತಿಂದು ದೇವ್ರ ಉತ್ಸವ ಹೊರಡೋದನ್ನೇ ಕಾಯ್ತಾ ಇದ್ವಿ. ದೇವ್ರಿಗೆ ಇಂತಿಂಥದನ್ನು ಮಾಡಬೇಕು ಅಂತ ಮೊದಲಿಂದನೂ ನಡೆಸ್ಕೊಂಬಂದಿದ್ದಾರೆ. ಅಂದರೆ ಪಂಜು ಹಿಡಿಯೋರು ಬೇರೆ, ಆಮೇಲೆ ದೇವ್ರನ್ನ ಹೊತ್ಕೊಳ್ಳೋರು ಬೇರೆ,
ಆಮೇಲೆ ವಾದ್ಯದವರು ಇವರೇ ಅಂತ ಇರುತ್ತೆ. ಅವರೆಲ್ಲ ಬರೋ ತನಕ ಕಾಯ್ತಾ ಇದ್ವಿ. ಮಮ್ಮಿ ಕರೆದಿರೋರು, ಮಮ್ಮಿ ತವ್ರ ಮನೆಯವರೆಲ್ಲ ಬಂದಿದ್ದರು. ಮಮ್ಮಿ ಮಾತಾಡ್ಕೊಂಡು ಕೂತಿದ್ರು. ನಾವು ಮೊದಲಿಂದನೂ ನಮ್ಮ ಮನೇಲಿ ಏನಾದರೂ ಕೆಲಸ ಮಾಡಬೇಕು ಅಂದರೆ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ಲಾಸ್ಟ್ ಮೂಮೆಂಟಲ್ಲಿ ನಾವು ಗಡಿಬಿಡಿ ಮಾಡ್ಕೊಳ್ಳಲ್ಲ. ನಾನು ಮಮ್ಮಿ ಹೋಗಿ ಒಳಗಡೆ ಎರಡೂ ದೇವ್ರಿಗೆ ಮಡ್ಲಕ್ಕಿನ ರೆಡಿ ಮಾಡಿ ಇಡ್ತಾ ಇದ್ದೀವಿ. ದೇವ್ರು ಬಂದಾಗ ಕೊಡೋಕ್ಕೆ ಸರಿಯಾಗುತ್ತೆ ಅಂತ ಹೇಳಿ. ನಾವು ಎರಡೂ ದೇವ್ರಿಗೂ ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಆಮೇಲೆ ಅವ್ರು ಹೇಳಿದ್ರು ಉತ್ಸವ ಮುಗಿಸ್ಕೊಂಡು ದೇವರು ಒಳಗಡೆ ಬರುವಾಗ ಮತ್ತೆ ಪೂಜೆ ಮಾಡಿಸ್ಬೇಕು ಅಂತ. ಅದಕ್ಕೂ ರೆಡಿ ಮಾಡಿ ದೇವರು ಉತ್ಸವಕ್ಕೆ ಹೋದಾಗ ರೋಡಲ್ಲಿ ಯಾಯಾ ದೇವಸ್ಥಾನ ಸಿಗುತ್ತೆ ಅಲ್ಲಿಗೆಲ್ಲ ಈಡ್ಗಾಯಿ ಹೊಡಿಬೇಕು ಅಂತ ಹೇಳಿದ್ರು. ಅದನ್ನು ಎಲ್ಲ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ವಿ. ಈ ವಿಡಿಯೋ ನನ್ನ ಚಾನಲ್, ಅಕ್ಕನ ಚಾನಲ್ ಇಬ್ಬರದ್ರಲ್ಲೂ ಬರುತ್ತೆ. ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.